ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿದ್ದ ಕನ್ನಡಿಗ ಭರತ್ ಭೂಷಣ್ ಅವರ ಮನೆಗೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಭರತ್ ಭೂಷಣ್ ಮನೆಗೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಶುಕ್ರವಾರ ಭೇಟಿ ನೀಡಿ ಹಲವು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. 4 ಅಧಿಕಾರಿಗಳು ಭೇಟಿ ನೀಡಿ ಭರತ್ ಅವರ ಪತ್ನಿಯನ್ನ ವಿಚಾರಣೆ ಮಾಡಿದ್ದಾರೆ. ದಾಳಿ ನಡೆದ ಸಂದರ್ಭ, ಉಗ್ರರ ಚಲನವಲನದ ಬಗ್ಗೆ ಮಾಹಿತಿ ಸಂಗ್ರಹವಾಗಿದೆ. ದಾಳಿಯ ವೇಳೆ ಎಷ್ಟು ಜನ ಉಗ್ರರಿದ್ದರು, ಯಾವ ಹೇಳಿಕೆಯನ್ನು ನೀಡಿ ದಾಳಿ ಮಾಡಿದ್ರು, ಉಗ್ರರ ಪಟ್ಟಿ ಮತ್ತು ರೇಖಾಚಿತ್ರ ಎಲ್ಲವನ್ನ ಮುಂದಿಟ್ಟು ವಿಚಾರಣೆಯನ್ನು ಮಾಡಿದ್ದಾರೆ. ಈಗಾಗಲೇ 14 ಜನ ಉಗ್ರರ ಪಟ್ಟಿಯನ್ನು ಎನ್ಐಎ ತಂಡ ಪಡ್ಕೊಂಡಿದೆ ಅಂತಕ್ಕಂಥದ್ದು ಮಾಹಿತಿ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಓಕೆ, ಸಹಜವಾಗಿ ಈ ಥರದ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಭರತ್ ಭೂಷಣ್ ಅವರ ಮನೆಗೆ ಎನ್ಐಎ ಅಧಿಕಾರಿಗಳ ತಂಡ ಯಾವಾಗ ಭೇಟಿ ಕೊಟ್ಟಿತ್ತು, ಏನೆಲ್ಲ ಮಾಹಿತಿ ಸಂಗ್ರಹ ಮಾಡಿದ್ದಾರೆ? ಅರವಿಂದ, ಕಳೆದ ಶುಕ್ರವಾರವೇ ಭರತ್ ಭೂಷಣ್ ಅವರ ಮತ್ತಿಕೆರೆಯ ನಿವಾಸಕ್ಕೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಭೇಟಿಯನ್ನು ಕೊಟ್ಟು ಒಂದಷ್ಟು ಅವರ ಪತ್ನಿಯಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನ ಮಾಡಿದ್ದಾರೆ. ಅಂದರೆ ಅಧಿಕೃತವಾಗಿ ತನಿಖೆ ಆರಂಭಗೊಳ್ಳುವ ಮೊದಲೇ ಎನ್ಐಎ ಅಧಿಕಾರಿಗಳು ಭೇಟಿ ನೀಡಿ ಸುದೀರ್ಘವಾಗಿ ಸುಮಾರು 7-8 ಗಂಟೆಗಳ ಕಾಲ ಭರತ್ ಭೂಷಣ್ ಅವರ ಪತ್ನಿ ಸುಜಾತ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅಂದರೆ ಯಾವ ದಿನ ನೀವು ಕಾಶ್ಮೀರಕ್ಕೆ ಹೋಗಿದ್ರಿ, ಆ ಸಂದರ್ಭದಲ್ಲಿ ಗುಂಡಿನ ಮಳೆ ಆದಂತಹ ಸಂದರ್ಭದಲ್ಲಿ ತಾವೆಲ್ಲಿದ್ರಿ, ತಮ್ಮ ಪತಿ ಎಲ್ಲಿದ್ರು, ಮತ್ತೆ ಅವರು ನಿಮ್ಮ ಬಳಿ ಏನಾದರೂ ಮಾತಾಡಿದ್ರಾ, ಯಾವ ಬಟ್ಟೆಯನ್ನು ಧರಿಸಿದ್ರು, ಮತ್ತು ಯಾವ ರೀತಿಯ ಆಯುಧವನ್ನು, ಆ ಗನ್ ವೆಪನ್ ಏನಿತ್ತು ಅದನ್ನು ಗಮನಿಸಬಹುದಾ ನೀವು, ಅದು ಯಾವ ರೀತಿಯದ್ದಾಗಿತ್ತು, ಅದ್ರ ಜೊತೆಗೆ ಮುಖದ ಮೇಲೆ ಯಾವುದಾದ್ರೂ ಕಲೆಗಳಿದ್ವಾ, ಮಚ್ಚೆಗಳಿದ್ವಾ, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಸುಜಾತ ಅವರಿಗೆ ಕೇಳಿ ಅವರಿಂದ ಒಂದಷ್ಟು ಉತ್ತರವನ್ನು ಪಡೆದುಕೊಳ್ಳುವ ಕೆಲಸವನ್ನು ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಬಿಡುಗಡೆಗೊಳಿಸಿರುವ ರೇಖಾಚಿತ್ರವನ್ನು ತೋರಿಸಿ ಇದರಲ್ಲಿ ಯಾರು ಗುಂಡು ಹರಿಸಿದ್ದು ಅಂತೇಳಿ ಕಂಡುಹಿಡಿಯಬಹುದಾ ಅನ್ನೋ ಮಟ್ಟಿಗೆ ಒಂದಷ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ. ಆ ಬಳಿಕ ಇಲ್ಲಿ ಡಾಕ್ಟರ್ ಸುಜಾತ ಅವರು ಗುಂಡು ಹಾರಿಸಿದಂತಹ ವ್ಯಕ್ತಿಯ ರೇಖಾಚಿತ್ರವನ್ನು ಕಂಡುಹಿಡಿದಿದ್ದಾರೆ, ಈತನೇ ಗುಂಡು ಹಾರಿಸಿದ್ದು ಅಂತೇಳಿ. ಹೀಗಾಗಿ ಸಂಪೂರ್ಣವಾಗಿ ಅವರ ಹೇಳಿಕೆಯನ್ನು ವಿಡಿಯೋ ಸ್ಟೇಟ್ಮೆಂಟ್ ಮಾಡಿಕೊಂಡು ಒಂದಷ್ಟು ವಿಡಿಯೋ ರೆಕಾರ್ಡನ್ನು ಮಾಡಿಕೊಂಡು ಎನ್ಐಎ ಅಧಿಕಾರಿಗಳು ಇಲ್ಲಿಂದ ಹೊರಟಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅಂದರೆ ಈಗಾಗಲೇ ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಈ ರೀತಿಯಾಗಿ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ಗೆ ಒಳಗಾದಂತಹ ಯಾರು ಭಾರತೀಯರಿದ್ರು ಮತ್ತು ಯಾರು ಈಗಾಗಲೇ ಸಾವನ್ನಪ್ಪಿದ್ದಾರೆ, ಗಾಯಗೊಂಡಿದ್ದಾರೆ, ಇಂಥವರ ಕುಟುಂಬಗಳಿಗೆ ತೆರಳಿ ಅಲ್ಲಿ ಒಂದಷ್ಟು ಮಾಹಿತಿಯನ್ನು ಪಡೆಯುವ ಕೆಲಸವನ್ನು ಎನ್ಐಎ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ ಅಧಿಕೃತವಾಗಿ ತನಿಖೆಯನ್ನು ಆರಂಭಿಸಿರೋ ಎನ್ಐಎ ಪ್ರಕರಣ ಸಂಬಂಧ ಯಾವುದಾದ್ರೂ ಲೀಡ್ ಸಿಗಬಹುದಾ ಅನ್ನೋ ನಿಟ್ಟಿನಲ್ಲಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು, ಸಾಕ್ಷಿಗಳನ್ನಾಗಿ ಇವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವ ಕೆಲಸವನ್ನು ಮಾಡಲಾಗ್ತಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇವೆಲ್ಲ ತನಿಖೆಯ ಒಂದೊಂದು ಹಂತಗಳು, ಘಟ್ಟಗಳು. ಯಾಕೆಂದರೆ ಡಾಕ್ಟರ್ ಸುಜಾತ ಅವರೇ ಪ್ರತ್ಯಕ್ಷದರ್ಶಿ, ಅವರ ಕಣ್ಣೆದುರೇ ಗಂಡನಿಗೆ ಗುಂಡಿಟ್ಟಿದ್ದು. ಹಾಗಾಗಿ ಅವರ ಹೇಳಿಕೆ ಬಹಳ ಮಹತ್ವ ಪಡ್ಕೊಳ್ಳುತ್ತೆ. ನಾಳೆ ದಿನ ಚಾರ್ಜ್ ಶೀಟ್ ಹಾಕುವಂತಹ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಸಾಕ್ಷ್ಯಗಳಾಗುತ್ತೆ.